ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಕ್ಷಯ ತೃತೀಯ ದಿನದ ಚಿಕ್ಕ ವಿಡಿಯೋ ಆಗಿರುತ್ತೆ. ನಾನು ಮತ್ತು ತಮ್ಮ ಇಬ್ಬರು ಸೇರಿ ಕುಮಟಾದಲ್ಲಿರೋ ಆಭರಣ ಜುವೆಲ್ಲರ್ಸ್ಗೆ ಹೋಗಿದ್ವಿ. ಸೊ ಅವತ್ತು ಕೆಲವೊಂದು ಆಫರ್ ಎಲ್ಲ ಇತ್ತು, ಮತ್ತು ಅವತ್ತು ಗೋಲ್ಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ, ಹಾಗೆಯೇ ತಮ್ಮನ ಮದುವೆ ಕೂಡ ಸೆಟ್ ಆಗ್ತಾ ಇದೆ. ಅದಕ್ಕೆ ಗೋಲ್ಡನ್ನು ಪರ್ಚೇಸ್ ಮಾಡಬೇಕಿತ್ತು. ಸೊ ಎಷ್ಟೆಷ್ಟು ರೇಟ್ ಇದೆ ಮತ್ತು ಆಫರ್ಸ್ ಇದೆ, ಮೇಕಿಂಗ್ ಚಾರ್ಜಸ್ ಏನಿದೆ ಅಂತ ನೋಡೋಕ್ಕೆ ಹೋಗಿದ್ವಿ. ನಾವು ಪರ್ಟಿಕ್ಯುಲರ್ ಆಗಿ ಮಂಗಳಸೂತ್ರವನ್ನೇ ನೋಡಕ್ಕೆ ಬಂದಿದ್ವಿ. ಯಾಕಂದರೆ ಬಾಯ್ಸ್ ಮದುವೆ ಅಂದರೆ ಫಸ್ಟ್ ನಮಗೆ ಬರೋದೇ ಮಂಗಳಸೂತ್ರ ಅಲ್ವಾ, ಆಮೇಲೆ ಉಳಿದಂತಹ ಗೋಲ್ಡ್ಗಳು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ತುಂಬ ಎಲಿಗೆಂಟ್ ಆಗಿರುವಂತಹ ಒಳ್ಳೊಳ್ಳೆ ಡಿಸೈನಲ್ಲಿ ನೆಕ್ಲೆಸ್ ಸೆಟ್ಗಳೆಲ್ಲ ಇತ್ತು. ಆವತ್ತು ಸೋಮವಾರ ಅಕ್ಷಯ ತೃತೀಯ ಇರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವಂತೂ 3/4 ಅವರಿಂದ 1 ಅವರ್ ತನಕ ವೆಯ್ಟ್ ಮಾಡಿದ್ದೀವಿ. ಕೂತ್ಕೊಳ್ಳೋಕ್ಕೂ ಕೂಡ ಚೇರ್ ಇರಲಿಲ್ಲ, ಅಂದರೆ ಚೇರ್ ಇತ್ತು ಬಟ್ ತುಂಬ ರಶ್ ಇತ್ತಲ್ವ, ಹಾಗಾಗಿ ಎಲ್ಲರೂ ವೇಟಿಂಗಲ್ಲಿ ಇದ್ದರು. ಕೆಲವೊಬ್ಬರೆಲ್ಲ ಚೇರಲ್ಲಿ ಕೂತ್ಕೊಂಡಿದ್ರು, ಇನ್ನೂ ಕೆಲವೊಬ್ಬರೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ರು. ಸೊ ಅಷ್ಟೊಂದು ರಶ್ ಇತ್ತು. ಸೊ ನಾವು ಮುಂಚೆ ಎಲ್ಲ ಆಭರಣ ಶಾಪಲ್ಲಿ ತುಂಬ ಗೋಲ್ಡನ್ನು ಪರ್ಚೇಸ್ ಮಾಡಿದ್ವಿ. ಅಂದರೆ ಇನ್ನೊಂದು ತಮ್ಮನ ಮದುವೆ ಇದ್ದಾಗ ಮಂಗಳಸೂತ್ರ ಆಗಿರ್ಬೋದು, ಮತ್ತು ಚಿಕ್ಕದಾದ ಮಂಗಳಸೂತ್ರ, ಹಾಗೆಯೇ ನಾನು ಕಿವಿ ಹಾಕೋದೆಲ್ಲ ತೊಗೊಂಡಿದ್ದೆ, ಮತ್ತು ಉಂಗುರ ಬರುತ್ತಲ್ವ, ಸೊ ಅದನ್ನೆಲ್ಲ ತೊಗೊಂಡಿದ್ವಿ. ಬಟ್ ಇವಾಗ ಆಫರ್ಸ್ ಎಲ್ಲ ತುಂಬ ಡಿಫ್ರೆಂಟಾಗಿ ಇದೆ. 14,000 to 35 ಗ್ರಾಮ್ಗಲ 1,25,000. ನೆಕ್ಸ್ಟು ನಮಗೆ ಗೊತ್ತಿರುವಂತಹ ಒಂದು ಒಳ್ಳೆ ಡಿಸೈನನ್ನು ತೋರಿಸಿದ್ವಿ. ಬಟ್ ಅದು ಮಾಡಬೇಕಂದ್ರೆ 9.5-10 ಲಕ್ಷ ತನಕ ಆಯಿತು. ಹಾಗಾಗಿ ಸೊ ನಾರ್ಮಲ್ ಆಗಿ ಯೂನಿವರ್ಸಲ್ ಆಗಿ ಒಂದು ಡಿಸೈನ್ ಬರುತ್ತಲ್ವ ಮಂಗಳಸೂತ್ರ, ಎಲ್ಲರೂ ಆಲ್ಮೋಸ್ಟ್ ಆಗಿ ಅದೇ ಥರ ಮಂಗಳಸೂತ್ರವನ್ನು ಹಾಕ್ತಾರಲ್ವ, ಸೊ ಆ ಥರ ತೊಗೊಳ್ಳೋಣ ಅಂದ್ಕೊಂಡ್ವಿ. ಅದಕ್ಕೆ ಈ ಥರ ಲಕ್ಷ್ಮಿ ಪೆಂಡೆಂಟ್ ಬರುತ್ತಲ್ವ, ಇದು 3 ಇರೋದು, ಹಾಗೆಯೇ 5 ಇರೋದು ಬರುತ್ತಲ್ವ, ಸೊ ಅದನ್ನು ಪರ್ಚೇಸ್ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರದ್ದು ಅಂತ ಅಂದ್ಬಿಟ್ಟು, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಹಾಗೆಯೇ ಇದೊಂದನ್ನು ನೋಡಿದ್ವಿ, ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು, ಇದಕ್ಕೆ ದಾರೆ ಗುಂಡೆಲ್ಲ ಬರುತ್ತಲ್ವ, ಅದನ್ನು ಸೇರಿಸಿ ನೋಡಿದ್ವಿ. ಇದು ಬಂದುಬಿಟ್ಟು 1.5 ಲಕ್ಷ ಅಂತ ಹೇಳಿದರು. ಹಾಗೆಯೇ ಇದೇ ಹೌದು, ನಾನು ಯೂನಿವರ್ಸಲ್ ಆಗಿ ಇರುವಂತಹ ತಾಳಿ ಅಂತ ಹೇಳಿದ್ದು. ಸೊ ಇದನ್ನು ನೋಡಿದ್ವಿ, ಅದು ಸ್ವಲ್ಪ ಚಿಕ್ಕದಿತ್ತು, ಇದು ಉದ್ದು ಆಗಿತ್ತು. ಸೊ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ 5 ಲಕ್ಷ್ಮಿದು ಇದು ಬರುತ್ತಲ್ವ, ಪೆಂಡೆಂಟ್ ಬರುತ್ತಲ್ವ, ಅದನ್ನು ಕೂಡಿ ಅಟ್ಯಾಚ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀವಿ. ಫೈನಲ್ ಆಗಿ ನಾವು ಈ ಮಂಗಳಸೂತ್ರವನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆಯೇ ಇನ್ನೇನು 1 ಲಕ್ಷ ರೂಪಾಯಿ ಅಡ್ವಾನ್ಸ್ಡ್ ಆಗಿ ಪೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ಲಾಸ್ಟಲ್ಲಿ ಏನಾಯಿತು ಅಂದರೆ, ಅವ್ರೇನು ಹೇಳಿದ್ದು ಅಂದರೆ, ನಾವು ಇವಾಗ ಗೋಲ್ಡು ತೊಗೊಳ್ಳೋ ಟೈಮಲ್ಲಿ ಏನು ಗೋಲ್ಡ್ ರೇಟ್ ಇರುತ್ತಲ್ವ, ಆ ಗೋಲ್ಡ್ ರೇಟ್ ನಾವು ನೆಕ್ಸ್ಟು ಫೈನಲ್ ಅಮೌಂಟ್ ಪೇ ಮಾಡ್ತೀವಲ್ವ, ಸೊ ಆ ಟೈಮಲ್ಲಿ ಎಷ್ಟು ರೇಟು ಜಾಸ್ತಿ ಆಗಿರುತ್ತೆ ಅದನ್ನು ಪೇ ಮಾಡಬೇಕು ಅಂತ ಹೇಳಿದರು. ಸುಮ್ಮನೆ ಮತ್ತು ಈ ಥರ ಅಡ್ವಾನ್ಸ್ ಬುಕ್ ಮಾಡಿದರೂ ಕೂಡ ರೇಟು ವೇರಿಯೇಷನ್ ಆಗುತ್ತೆ, ಅಂದರೆ ನಮಗೆ ಕರೆಕ್ಟ್ ಅನಿಸಿಲ್ಲ. ಹಾಗಾಗಿ ಮತ್ತೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ ಲಾಸ್ಟ್ ಟೈಮಲ್ಲಿ. ಸೊ ಅಕ್ಷಯ ತೃತೀಯ ಇತ್ತು ಅಂತ ಅಂದ್ಬಿಟ್ಟು ನಾವು ತುಂಬ ಆಫರ್ಸ್ ಎಲ್ಲ ಇರುತ್ತೆ ಅಂದ್ಕೊಂಡ್ವಿ. ಮತ್ತು ಮೇಕಿಂಗ್ ಚಾರ್ಜಸ್ ತುಂಬ ಹೈ ಇತ್ತು, ಅಂದರೆ 70-80% ಎಲ್ಲ ಇತ್ತು. ಮೊದಲನೇ ಗೋಲ್ಡ್ ರೇಟ್ ತುಂಬ ಹೈ ಇದೆ ಅಲ್ವಾ, ಸೊ ಹಾಗಾಗಿ ಮತ್ತೆ ಬೇಡ, ಬೇರೆ ಕಡೆ ಅಂದರೆ ನಾರ್ಮಲ್ ಶಾಪ್ ಅಂದರೆ ಸ್ವಲ್ಪ ಚಿಕ್ಕ ಶಾಪಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ವಾಪಸ್ ಬಂದ್ವಿ ಮನೆಗೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ನೆಕ್ಲೆಸ್ ಇದೆ, ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ರೆಡ್ ಕಲರ್ ಸ್ಟೋನಲ್ಲಿ ಇತ್ತು, ಬಟ್ ನನಗೆ ವಿಡಿಯೋ ತೊಗೊಳಕ್ಕಾಗಿಲ್ಲ. ಹಾಗಾಗಿ ಜಸ್ಟು ಫೋಟೋ ತೊಗೊಂಡಿದ್ದಿತ್ತು, ಅದನ್ನು ಜಸ್ಟ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.